ನನ್ನ ಮನವೇ, ದೇವರನ್ನೇ ನಂಬಿ ಶಾಂತವಾಗಿರು. ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಬುಧವಾರ 30 ಏಪ್ರಿಲ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡ ವೇದ ಭಾಗವು ಅರಸುಗಳು ಪ್ರಥಮ ಭಾಗ 17ನೇ ಅಧ್ಯಾಯದ 13ನೇ ವಚನ. ಆಗ ಎಲಿಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರಲ್ಲಿ ಅಪಾರವಾದಂಥ ನಂಬಿಕೆ ಇಟ್ಟಾಗ ಮಾತ್ರ ದೇವರು ಮಾಡುವಂಥ ಅದ್ಭುತಗಳನ್ನು ಅನುಭವಿಸಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಮೇಲೆ ನಂಬಿಕೆ. ಕರ್ತನಲ್ಲಿ ಪ್ರಿಯರೇ, ಎಲಿಯನು ಬರಗಾಲ ಬಂದಾಗ ಚೆರಿತ್ ಎಂಬಂಥ ಸ್ಥಳಕ್ಕೆ ಹೋಗಿ ದೇವರ ಕೃಪೆಯಿಂದ ಕಾಗೆಗಳು ಆಹಾರವನ್ನು ತಂದು ಕೊಡುತ್ತಿತ್ತು. ಆದರೆ ಅಲ್ಲಿನ ನೀರು ಖಾಲಿಯಾದಾಗ ದೇವರು ಸೆರಫತ್ ಎಂಬಂಥ ಸ್ಥಳಕ್ಕೆ ಹೋಗಬೇಕೆಂಬುದಾಗಿ ಹೇಳಿದಾಗ ಅಲ್ಲಿ ಹೋದಾಗ ಅಲ್ಲಿನ ಬಡ ವಿಧವೆ ಅಲ್ಲಿರುವಾಗ ಆಕೆಯಲ್ಲಿ ನೀರನ್ನು ಕೇಳಿದನು. ಆಮೇಲೆ ತನಗೋಸ್ಕರವಾಗಿ ತಿನ್ನುವುದಕ್ಕೇನಾದರೂ ಕೊಡಬೇಕೆಂಬುದಾಗಿ ಕೇಳಿದಾಗ ಆಕೆ ಹೇಳಿದಂಥ ಮಾತೇನೆಂದರೆ, ನನಗೂ ನನ್ನ ಮಗನಿಗೂ ಆಗುವಷ್ಟು ಮಾತ್ರ ಇದೆ, ಅದು ಕೊನೆಯದಾದಂಥ ಊಟ, ಅದಾದ ನಂತರ ಅವರು ಸಾಯಬೇಕೆಂಬುದಾಗಿ ಹೇಳಿಕೊಂಡಳು. ಆದರೂ ಎಲಿಯನು ಆಕೆಗೆ, ಹೆದರಬೇಡ, ಅದನ್ನೇ ಮಾಡು, ಆದರೆ ಅದಕ್ಕಿಂತ ಮುಂಚೆ ನನಗೆ ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ಇದಾದ ನಂತರ ದೇವರು ಅಸಾಧ್ಯವಾದದ್ದನ್ನು ಮಾಡುತ್ತಾನೆಂಬುದಾಗಿ ಹೇಳಿದನು. ಆಕೆ ನಂಬಿ ಅದೇ ರೀತಿಯಲ್ಲಿ ಮಾಡಿದಳು. ಕರ್ತನಲ್ಲಿ ಪ್ರಿಯರೇ, ದೇವರ ಮಾತು ನಮಗೆ ಬರಬಹುದು, ಆದರೆ ಪರಿಸ್ಥಿತಿ ಅಸಾಧ್ಯವಾಗಿರುವಾಗ ನಂಬಿಕೆ ಇಡಲು ಖಂಡಿತವಾಗಿಯೂ ಅಸಾಧ್ಯ. ಈ ಸ್ತ್ರೀ ದೇವರ ಮನುಷ್ಯನ ಮಾತಿನ ಮೇಲೆ ನಂಬಿಕೆ ಇಟ್ಟು ತನ್ನಲ್ಲಿರುವಂಥದ್ದರಲ್ಲಿ ಕೊಟ್ಟು ಆ ಪಾತ್ರೆಯಲ್ಲಿ ಹಿಟ್ಟು ಮುಗಿಯದೆ ಹೋಗದ ಹಾಗೆ, ಆ ಮಗ್ಗೆ ಎಣ್ಣೆ ತೀರದ ಹಾಗೆ ಆಕೆ ದೊಡ್ಡ ದೇವರ ಅದ್ಭುತವನ್ನು ಅನುಭವಿಸಿದಳು ಎಂಬುದಾಗಿ ನೋಡುತ್ತೇವೆ. ಯಾವಾಗ ದೇವರಲ್ಲಿ ಅಪಾರವಾದಂಥ ನಂಬಿಕೆ ಇಡುತ್ತೇವೋ ಆಗ ನಮ್ಮ ಜೀವನದಲ್ಲಿ ಅದ್ಭುತ ಖಂಡಿತ. ನಂಬಿಕೆ ಇಡೋಣ, ಅದ್ಭುತಗಳನ್ನು ಅನುಭವಿಸೋಣ. ಕರ್ತನೇ, ದಯಮಯ ಸ್ವಾಮಿ, ಕೃಪೆಯಿಂದ ನಡೆಸಿದ್ದಿ, ಇನ್ನೂ ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.